ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಾವ್ಯದ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನೆಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳಿ, ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನೊಂದು ಹೊಸ ರೆಸಿಪಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನಂತಂದ್ರೆ ಇದು ಬಂದು ನಿಮಗೆ ಕ್ರಿಸ್ಪಿಯಾಗಿ ಮತ್ತೆ ಹೆಲ್ದಿಯಾಗಿ ಇರೋವಂಥ ಒಂದು ರೆಸಿಪಿ. ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ಗೆ ಅಂತೂ ತುಂಬ ಸಕ್ಕತ್ತಾಗಿರುತ್ತೆ. ಟೀ ಟೈಮಲ್ಲಿ, ಕಾಫಿ ಟೈಮಲ್ಲಿ ಜನರಲ್ ಆಗಿ ನಾವೆಲ್ಲ ಬರೀ ಬಿಸ್ಕೆಟು, ರಸ್ಕು, ಬ್ರೆಡ್ ಇದನ್ನೇ ತಿಂತಾ ಇರ್ತೀವಿ. ವೈ ನಾಟ್ ಟ್ರೈ ಹೆಲ್ದಿ ಕ್ರಿಸ್ಪಿ ಸ್ನ್ಯಾಕ್ಸ್ ಅಂತ ಅಂದ್ಬಿಟ್ಟು ನಾನು ಇವತ್ತು ಕಾರ್ನಲ್ಲಿ ಬಂದ್ಬಿಟ್ಟು ಕ್ರಿಸ್ಪಿ ಕಾರ್ನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದೇನಿಲ್ಲ, ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ತುಂಬ ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳೋ ಅಂತ ಒಂದು ಸ್ನ್ಯಾಕ್ ರೆಸಿಪಿ. ಸೊ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ಕಾರ್ನ ಬಂದು ನೀವು ಸ್ಟೀಮಲ್ಲೂ ಕೂಡ ಬೇಯಿಸ್ಕೊಳ್ಬೋದು, ಇಲ್ಲ ಅಂತಂದ್ರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೂ ಕೂಡ ಬೇಯಿಸ್ಕೊಳ್ಬೋದು. ಎರಡೂ ಕೂಡ ಮಾಡ್ಕೊಳ್ಬೋದು, ನಿಮಗೆ ಯಾವ್ದು ಕನ್ವೀನಿಯಂಟ್ ಅನ್ಸುತ್ತೆ ಆ ರೀತಿ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರನ್ನ ಆಲ್ರೆಡಿ ಕುದಿಯೋಕೆ ಅಂತ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅದಕ್ಕೆ ಇವಾಗ ನಾನು ಬಿಡಿಸ್ಕೊಂಡು ಇಟ್ಕೊಂಡಿರೋವಂಥ ಸ್ವೀಟ್ ಕಾರ್ನ ಕೂಡ ಆ್ಯಡ್ ಮಾಡ್ತೀನಿ. ಇದು ಬೇಯೋದಕ್ಕೆ ನಿಮ್ಗೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಒಂದು 5 ಮಿನಿಟ್ಸ್ ಬೆಂದರೆ ಸಾಕು. ಅದೇ ಮತ್ತೆ ನಾವು ಎಣ್ಣೆಲ್ಲೂ ಕೂಡ ಫ್ರೈ ಮಾಡೋದ್ರಿಂದ ಇದೊಂದು 5 ನಿಮಿಷ ಬೆಂದರೆ ಸಾಕು, ತೆಗೆದು ಬಿಡೋಣ, ಅದೇ ಸಾಕಾಗುತ್ತೆ. ಇವಾಗ ಇದು ಬೇಯ್ತಾ ಇರಲಿ, ಅಷ್ಟೊತ್ತಿಗೆ ನಾನು ನೆಕ್ಸ್ಟ್ ಬ್ಯಾಟರ್ ಒಂದು ಮಾಡ್ಕೊತೀನಿ. ಯಾಕಂತಂದ್ರೆ ಇದನ್ನ ಆಯಿಲಲ್ಲಿ ಫ್ರೈ ಮಾಡ್ತೀವಲ್ಲ, ಸೊ ಹಾಗಾಗಿ ಇದಕ್ಕೊಂದು ಬ್ಯಾಟರ್ ಬೇಕಾಗುತ್ತೆ. ಆ ಬ್ಯಾಟರ್ನ ರೆಡಿ ಮಾಡ್ಕೊತೀನಿ. ಅದಕ್ಕೇನೇನೆಲ್ಲ ನಾನು ಮಿಕ್ಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಜೋಳ ಇವಾಗ ನೀರಲ್ಲಿ ಚೆನ್ನಾಗಿ ಕುದೀತಾ ಇದೆ. ಸೊ ನಿಮಗೆ ಹಿಂಗೆ ಗೊತ್ತಾಗುತ್ತೆ ಅಂದರೆ, ನಾವು ಜೋಳ ಹಾಕಿದಾಗ ಒಂಥರ ಕ್ರೀಮ್ ಕಲರ್ ಥರ ಇರುತ್ತೆ. ಇವಾಗ ಬೆಂದಿದೆ ಅಂತ ಅಂದಾಗ ಎಲ್ಲ ಕೂಡ ಯೆಲ್ಲೋ ಕಲರಲ್ಲಿ ಟರ್ನ್ ಆಗುತ್ತೆ. ಸೊ ಈ ರೀತಿ ಆದಾಗ ಜೋಳ ಇದು ಬೆಂದಿದೆ ಅಂತ. ಯಾಕಂದರೆ ಸ್ವೀಟ್ ಕಾರ್ನ್ ಅಲ್ವಾ, ಬೇಗ ಬೆಂದ್ಕೊಳ್ಳುತ್ತೆ. ಇದೇನು ತುಂಬ ಬೇಯಿಸುವಂಥ ಅವಶ್ಯಕತೆ ಎಲ್ಲ ಏನಿರೋದಿಲ್ಲ. ಸೊ ಇವಾಗ ನಾನು ಇದನ್ನು ಸೋಸ್ಕೊತೀನಿ. ಸೋಸ್ಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಹಿಟ್ಟೆಲ್ಲ ಹಾಕ್ತೀನಿ. ಅದು ಏನೇನು ಅಂತ ತೋರಿಸ್ತೀನಿ. ಜೋಳನೆಲ್ಲ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ, ನೀರೆಲ್ಲ ತೆಗೆದು ಡ್ರೈ ಜೋಳ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಇವಾಗ ಒಂದು ಬೌಲಿಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹಾಕೊಳ್ಳೋಣ. ಬಿಸಿ ಬಿಸಿ ಜೋಳ. ಸೊ ಈ ಜೋಳಕ್ಕೆ ನಾನಿಲ್ಲಿ 2 ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ತಗೊಂಡಿದ್ದೀನಿ, ಮತ್ತೆ 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, ಆ್ಯಂಡ್ ಸ್ವಲ್ಪ ಚಿಲ್ಲಿ ಪೌಡರು ನಾನೊಂದು 1 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನೀವು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಜೋಳ ಬೇಯಿಸೋವಾಗ್ಲೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ. ಸೊ ಮಿಕ್ಸ್ ಮಾಡಬೇಕಾದ್ರೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಜೋಳ ತಣ್ಣಗಿದ್ರೆ ನೀವು ಹಾಗೆ ಕೈಯಲ್ಲೇ ಮಿಕ್ಸ್ ಮಾಡ್ಬೋದು. ಈಗ ಸ್ವಲ್ಪ ಜೋಳ ಬಿಸಿ ಇರೋದ್ರಿಂದ ನಾನು ಮಿಕ್ಸರಲ್ಲಿ ಮಿಕ್ಸ್ ಮಾಡ್ಕೊತೀನಿ. ನೋಡ್ಕೊಳ್ಳಿ, ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ನಿಮ್ಗೆ ಏನಾದರೂ ನೀರು ಬೇಕು ಅಂತ ಅನ್ಸಿದ್ರೆ ಮಾತ್ರ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಹಾಗೆ ಡ್ರೈ ಹಿಟ್ಟನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡಿದಾಗ ಅದೇ ಒಳ್ಳೆ ಕೋಟಿಂಗ್ ಆಗುತ್ತೆ. ಕೆಲವರು ಇದಕ್ಕೆ ಮೈದಾ ಕೂಡ ಹಾಕೊತಾರೆ. ಸೊ ಮೈದಾ ನಾನು ಅಷ್ಟು ಪ್ರಿಫರ್ ಮಾಡೋದಿಲ್ಲ. ಸೊ ಹಾಗಾಗಿ ಬರೀ ಕಾರ್ನ್ಫ್ಲವರ್ ಮತ್ತು ಅಕ್ಕಿ ಹಿಟ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಕಾರ್ನ್ಫ್ಲವರ್ಗೆ ಹಿಟ್ಟನ್ನೆಲ್ಲ. ಆದರೆ ಇಲ್ಲಿ ಕೆಳಗೆ ನೋಡ್ಬೋದು ಹಿಟ್ಟೆಲ್ಲ ಆಗಾಗೆ ಇರೋದ್ರಿಂದ ನಾನು ಏನು ಮಾಡ್ತೀನಿ ಅಂದರೆ ಒಂಚೂರು ಲೈಟಾಗಿ ನೀರು ಹಾಕ್ಕೊತೀನಿ. ಅದು ಜಸ್ಟ್ ನಿಮಗೆ ಜೋಳಕ್ಕೆಲ್ಲ ಕೋಟಿಂಗ್ ಆಗೋಷ್ಟು ಆದರೆ ಮಾತ್ರ ಸಾಕು. ತುಂಬ ಈ ಬಜ್ಜಿಗೆಲ್ಲ ಬ್ಯಾಟರ್ ಮಾಡ್ಕೊತಾರಲ್ವ, ಅಷ್ಟೊಂದು ತೆಳುಗೆಲ್ಲ ಮಾಡಿಕೊಂಡು ಮತ್ತೆ ಅದರಲ್ಲೆಲ್ಲ ಕಲಿಸೋವಂಥ ಅವಶ್ಯಕತೆ ಎಲ್ಲ ಇಲ್ಲ. ಸೊ ಹಾಗಾಗಿ ನಾನು ಇದು ಅಂಟೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಅಂಟಿದೆ ಅಂತ. ಇದನ್ನ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಸೈಡಲ್ಲಿ ಇಡ್ತೀನಿ. ಅಷ್ಟೊತ್ತಿಗೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊತೀನಿ. ಒಂದು ಚಿಕ್ಕದು ಬಾಣಲಿ ಇಟ್ಕೊಂಡಿದ್ದೀನಿ, ಬಾಣಲಿಗೆ ಎಣ್ಣೆ ಕೂಡ ಹಾಕಿದ್ದೀನಿ. ಈಗ ಕಾದಿದೆ ಅದು. ಸೊ ಅದಕ್ಕೆ ಇವಾಗ ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ನಾವು ಕಲಸಿ ಇಟ್ಕೊಂಡಿರೋ ಅಂಥ ಜೋಳನೆಲ್ಲ ಅದಕ್ಕೆ ಬಿಡೋಣ. ಕೈಯಲ್ಲಿ ಏನು ಒಂದೊಂದೇ ಹಾಕೋ ಅವಶ್ಯಕತೆ ಎಲ್ಲ ಏನಿಲ್ಲ, ಎಣ್ಣೆಗೆ ಹಾಕಿದ್ಮೇಲೆ ಅದೇ ಬಿಟ್ಕೊಳ್ಳುತ್ತೆ. ಎಣ್ಣೆಗೆ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನೋಡಿ, ಗೋಲ್ಡನ್ ಬ್ರೌನ್ ಕಲರ್ ಆಗ್ತಾ ಇದೆ. ಸೊ ಈ ರೀತಿ ನೀವು ಹಾಕಿದ್ಮೇಲೆ ಅದೇ ಉದ್ರಾಗುತ್ತೆ. ಹಿಟ್ಟು ಅಂದರೆ ಜೋಳನ ಎಣ್ಣೆಗೆ ಬಿಡ್ತಿರಲ್ಲ, ಆವಾಗ ಬಿಟ್ಮೇಲೆ ಒಂದ್ಸತಿ ಸ್ಪೂನಲ್ಲಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಅದೇನೆ ಬಿಟ್ಕೊಳ್ಳುತ್ತೆ ಒಂದೊಂದೇ. ಸೊ ನಿಮಗೆ ಈ ರೀತಿ ಉದ್ರಾಗಿ ಬರುತ್ತೆ. ಇವಾಗ ಇದನ್ನು ತೆಗಿತೀನಿ, ಇದಾಗಿದೆ.
ಸ್ಟವ್ ಆಫ್ ಮಾಡಿ ಡೀಪ್ ಫ್ರೈ ಮಾಡಿರೋಂಥ ಕಾರ್ನ್ ಎಲ್ಲ ತಗೊಂಡಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ಆ ಸೌಂಡೇ ನಿಮಗೆ ಗೊತ್ತಾಗ್ಬೋದು, ಟಣ್ ಟಣ್ ಅಂತ ಇದೆ ತಟ್ಟೆಲಿ. ಸೊ ಇವಾಗ ಇದನ್ನು ಒಂದು ಸೂಪರ್ ಡಿಲಿಷಿಯಸ್ ಸ್ನ್ಯಾಕ್ ಆಗಿ ಕನ್ವರ್ಟ್ ಮಾಡೋಣ. ಸೊ ಇದಕ್ಕೆ ನಾನು ಸ್ವಲ್ಪ ಮಸಾಲೆಗಳನ್ನ ಹಾಕ್ತೀನಿ, ಅದೇನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಈಗ ಫ್ರೈ ಮಾಡ್ಕೊಂಡಿರೋಂಥ ಕಾರ್ನ್ಗೆಲ್ಲ ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಸಾಲ್ಟ್ ಮತ್ತು ಖಾರ ಬೇಕು ನಮಗೆ. ಸೊ ನೀವು ಕೂಡ ಅಷ್ಟೇ ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ನಾನೀಗ ಏನು ಫ್ರೈ ಮಾಡ್ಕೊಂಡಿದ್ದೀನಿ ಡೀಪ್ ಫ್ರೈನ, ಅದಕ್ಕೇ ಎಲ್ಲ ತಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಮೇಲ್ಗಡೆ ಉಪ್ಪು ಉದುರಿಸ್ಕೊತೀನಿ, ಒಂದು ಸ್ವಲ್ಪ ಅಷ್ಟೇ. ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಉಪ್ಪು ಮತ್ತೆ ಚಿಲ್ಲಿ ಪೌಡರ್ ಹಾಕಿದೀವಲ್ಲ, ಇದನ್ನ ಒಂದ್ ಸ್ವಲ್ಪ ಈ ರೀತಿ ಹಿಂಗೆ ಟಾಸ್ ಮಾಡ್ಕೊಳ್ಳೋಣ. ಅವಾಗ ಅದು ಎಲ್ಲದಕ್ಕೂ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಅಥವಾ ಒಂದೂವರೆ ಅಷ್ಟು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ. ಇದಕ್ಕೆ ನೀವು ಟೊಮ್ಯಾಟೊ ಬೇಕಾದರೂ ಹಾಕೊಳ್ಬೋದು, ಬಟ್ ನಾನು ಟೊಮ್ಯಾಟೊ ಹಾಕೊತ ಇಲ್ಲ. ಯಾಕಂತಂದ್ರೆ ಅದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಟೊಮ್ಯಾಟೊ ಅಲ್ಲಿ ನೀರಿನ ಅಂಶ ಇರುತ್ತಲ್ಲ, ಸೊ ಅದೆಲ್ಲ ಆ್ಯಡ್ ಆಗಿ ತುಂಬ ಬೇಗನೆ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಟೊಮ್ಯಾಟೊ ಆ್ಯಡ್ ಮಾಡ್ಕೊತಿಲ್ಲ. ನೀವು ಬೇಕಾದ್ರೆ ಟೊಮ್ಯಾಟೊ ಆ್ಯಡ್ ಮಾಡ್ಕೊಬೋದು, ಮತ್ತು ಚಾಟ್ ಮಸಾಲ ಆ್ಯಡ್ ಮಾಡ್ಕೊಳ್ಬೋದು. ಚಾಟ್ ಮಸಾಲ ಹಾಕೊಂಡ್ರೆ ಅದು ಟೇಸ್ಟೇ ಬೇರೆ ಥರ ನಿಮಗೆ ಕೊಡುತ್ತೆ. ಸೊ ಚಾಟ್ ಮಸಾಲ ಬೇಕು ಅನ್ನೋರು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಆನಿಯನ್ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆರಡನ್ನೂ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಟೈಮಲ್ಲಿ ತಿನ್ನೋದಕ್ಕಂತೂ ತುಂಬ ಸಖತ್ತಾಗಿರುತ್ತೆ, ಟ್ರೈ ಮಾಡ್ಕೊಳ್ಳಿ. ಸೊ ಫೈನಲಿ ಕ್ರಿಸ್ಪಿ ಕಾರ್ನ್ ಇಸ್ ರೆಡಿ. ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ಈರುಳ್ಳಿ, ಕಾರ್ನು ನೀಟಾಗಿ ಎಣ್ಣೆಲಿ ಬೆಂದಿರೋವಂಥ ಕಾರ್ನು, ಈರುಳ್ಳಿ, ಅದಕ್ಕೊಂದು ಸ್ವಲ್ಪ ಗಾರ್ನಿಷಿಂಗ್ಗೆ ಕೊತ್ತಂಬರಿ. ಸೊ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಬೇಕು ಅಂತಂದರೆ ಸ್ವಲ್ಪ ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ಳಿ ಮೇಲ್ಗಡೆ, ತುಂಬ ಹುಳಿ ಆದರೆ ಚೆನ್ನಾಗಿರಲ್ಲ, ತುಂಬ ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಸಖತ್ತಾಗಿದೆ. ನೋಡಿದ್ರಲ್ಲ, ಸ್ವೀಟ್ ಕಾರ್ನಲ್ಲೂ ಕೂಡ ಈ ರೀತಿಯಾಗಿ ಒಂದು ಕ್ರಿಸ್ಪಿಯಾಗಿ ಒಂದು ಸೂಪರ್ ಡಿಲಿಷಿಯಸ್ ಆಗಿರುವಂಥ ಒಂದು ಸ್ನ್ಯಾಕ್ ರೆಸಿಪಿ ಹೇಗೆ ಮಾಡ್ಕೊಬೋದು ಅಂತ. ನೀವು ಕೂಡ ಟೀ ಟೈಮಲ್ಲಿ ಅಥವಾ ಕಾಫಿ ಟೈಮಲ್ಲಿ ಬಿಸ್ಕೆಟು ಅಥವಾ ಏನಾದರೂ ಸ್ಕಿಪ್ ಮಾಡಿ ಒಂದು ಹೆಲ್ದಿಯಾಗಿರುವಂಥ ಸ್ನ್ಯಾಕ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೀತಿ ಒಂದು ಸ್ನ್ಯಾಕ್ ರೆಸಿಪಿನ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಆ್ಯಂಡ್ ಈ ವಿಡಿಯೋನ ಯಾರೆಲ್ಲ ನೋಡಿದ್ದೀರಾ ಅವ್ರಿಗೆಲ್ಲ ನಾನು ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.